ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ನೋವಿನಿಂದ ಚೇತರಿಕೆಯ ಪ್ರಯಾಣ ಅನ್ನೋ ಒಂದು ವಿಜ್ಞಾನಕ್ಕೆ ಸಂಬಂಧಿಸಿದ ಈ ಒಂದು ವಿಚಾರವನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಇನ್ನೊಂದ್ಸತಿ ಹೇಳ್ತೀನಿ, ನೋವಿನಿಂದ ಚೇತರಿಕೆಯ ಪ್ರಯಾಣ. ಇದರಲ್ಲಿ ನಾನು ಏನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ ಅಂತ ಮುಂದೆ ನೋಡೋಣ ಬನ್ನಿ. ಪ್ರತಿ ಸೆಕೆಂಡಿನ ಪ್ರತಿನಿತ್ಯದ ಅನುಭವ ಏನು? ದುಃಖ. ಯಾವುದಾದ್ರೂ ಒಂದು ಸಮಯದಲ್ಲಿ ಸ್ವಲ್ಪ ದುಃಖ ಆಗಿರುತ್ತೆ ನಮಗೆ, ಅದೇ ಸಮಯದಲ್ಲಿ ಸಂತೋಷನೂ ಆಗುತ್ತೆ. ಹಾಗೆ ಇದ್ದಾಗ ಕೋಪನೂ ಶುರುವಾಗುತ್ತೆ ಹಿಂದೆನೇನೆ. ಇಲ್ಲ ಖಿನ್ನತೆ, ಡಿಪ್ರೆಷನ್ ಹೋಗ್ತೀವಿ. ಅದು ಇಲ್ಲ ಅಂದ್ರೆ ನಿರಾಕರಣೆ, ಬೇಡ ಅನ್ಸುತ್ತೆ. ಅದು ಬೇಡಪ್ಪ ಅಂದ್ರೆ ಒಪ್ಕೊಳ್ತೀವಿ, ಒಪ್ಪಂದ ಮಾಡ್ಕೊಳ್ತೀವಿ, ಅಯ್ಯೋ ಪರವಾಗಿಲ್ಲ ಬಿಡು ಅಂತೀವಿ. ಅದು ಇಲ್ಲ ಅಂದ್ರೆ ಪಶ್ಚಾತ್ತಾಪ ಪಡ್ತೀವಿ. ಇದು ಪ್ರತಿ ಸೆಕೆಂಡಿನ ಪ್ರತಿನಿತ್ಯದ ಅನುಭವ. ಇದು ಎಲ್ಲರಲ್ಲೂ ಆಗ್ತಕ್ಕಂಥ, ಪ್ರತಿ ಮನುಷ್ಯರಲ್ಲೂ ಆಗ್ತಕ್ಕಂಥ ಅನುಭವ. ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯೋಣ ಬನ್ನಿ. ಈ ನೋವು ಅಂತ ಹೇಳಿದ್ನಲ್ಲ, ಗ್ರೀಫ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಇದರಲ್ಲಿ ಹೇಗೆ ಬರುತ್ತಪ್ಪ ಅಂತಂದ್ರೆ ಸುಮಾರು 5 ಹಂತಗಳಿದೆ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಅದು ಯಾವ ರೀತಿನಾದ್ರು ಲೀನಿಯರ್ ಅಂದ್ರೆ ಇದೇ ಮೊದಲು, ಇದೇ ಸೆಕೆಂಡ್, ಇದೇ ಥರ್ಡ್ ಅಂತಿಲ್ಲ, ಒಂದಾಗೋತ್ಲು ಒಂದು ಬರ್ತಾ ಇರ್ಬೋದು. ಆಂಗರ್, ಡಿನಯಲ್, ಬಾರ್ಗೈನಿಂಗ್, ಡಿಪ್ರೆಷನ್, ಆಕ್ಸೆಪ್ಟೆನ್ಸ್. ನಾನು ಆಗ್ಲೇ ಕನ್ನಡದಲ್ಲಿ ನಿಮ್ಗೆ ಹೇಳಿದ್ದೀನಿ. ಅಂದ್ರೆ ಮಾಡರ್ನ್ ಸೈಕಾಲಜಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಗ್ರೀಫ್ ಅಂತ ಇದೆಯಲ್ಲ, ಗ್ರೀಫ್ ಅಂತಂದ್ರೆ ದುಃಖ ಅಂತ. ಈ ದುಃಖ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಪ್ರತಿ ಸೆಕೆಂಡಿನಲ್ಲೂ ಆಗಬಹುದು ಅಂತ ಹೇಳ್ತಾರೆ. ಮಾತನಾಡೋದಕ್ಕಿಂತ ಚಿತ್ರ ಒಳ್ಳೆಯದು ಅಂತ ಹೇಳ್ತಾರೆ. ಹೀಗಾಗಿ 5 ಸ್ಟೇಜ್ ಗ್ರೀಫಿನ ಚಿತ್ರ ಕೊಟ್ಟಿದ್ದೀನಿ. ಮೊದಲನೇದು ಡಿನಯಲ್ ಅಂತ, ಅಂದ್ರೆ ಏನೋ ಬೇಜಾರಾಗಿ ಮನೆ ಮುಂದೆ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೊಂಡಿರೋದು. ಎರಡನೇದ್ರಲ್ಲಿ ಆಂಗರ್, ಕೋಪ, ಯಾವ್ದಕ್ಕೋ ಇದ್ದಕ್ಕಿದ್ದಾಗೆ ಕೋಪ ಬರುತ್ತೆ. ಬಾರ್ಗೈನಿಂಗ್, ಆಯ್ತಪ್ಪ ಏನೋ ನಾನು ಹಣೆ ಬರ ಮಾಡ್ಕೊಳ್ತೀನಿ ಅಂತ. ಡಿಪ್ರೆಷನ್, ಕೆಲವು ಸಾರಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಏನು ನೀವು ಇಲ್ಲಿ ಕೇಳದೆ ಇದ್ದಾಗ ಇದ್ದಕ್ಕಿದ್ದಂಗೆ ಫೋನ್ ಬಂದ್ಬಿಡುತ್ತೆ. ದೆನ್ ಯು ಫೀಲ್ ಲೈಕ್ ಡಿಪ್ರೆಷನ್, ಥ್ರೋಯಿಂಗ್ ಇಟ್ ಅವೇ, ಗೆಟ್ ಅವೇ. ಆಕ್ಸೆಪ್ಟೆನ್ಸ್, ಎಲ್ಲ ಆಗಿ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಆಯ್ತಪ್ಪ ಇದೇ ನಮ್ಮ ಹಣೆ ಬರ ಅಂತ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ತೀವಿ. ಇದು ಗ್ರೀಫಿನ 5, ದುಃಖದ 5 ಪ್ರಮುಖ ಸ್ಟೇಜ್ಗಳಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಅದ್ ಸರಿ, ದುಃಖ ಅಂದ್ರೇನು? ವಾಟ್ ಈಸ್ ಗ್ರೀಫ್? ಗ್ರೀಫ್ ಈಸ್ ಎ ಡೀಪ್ ಎಮೋಷನಲ್ ರೆಸ್ಪಾನ್ಸ್ ಟು ಲಾಸ್ ಆಫ್ ಸಮಥಿಂಗ್. ಕಳೆದುಕೊಳ್ಳುವ ಅನುಭವದಿಂದ ಉಂಟಾಗುವ ಆಳವಾದ ಭಾವನೆಗೆ ದುಃಖ ಅಂತ ಕರೀತಾರೆ. ಇದು ಮರಣ ಇರ್ಬೋದು, ಬೇರ್ಪಡೆ ಆಗಿರ್ಬೋದು, ವಿಫಲತೆ ಆಗಿರ್ಬೋದು, ಜೀವನದಲ್ಲಿ ಬದಲಾವಣೆ ಆಗಿರ್ಬೋದು, ಅಥವಾ ನಿಮ್ಮ ಚಿಕ್ಕ ಮಗು ಚಾಕ್ಲೇಟ್ ಕೇಳಿಸಿ ಕೊಡದೆ ಹೋದ್ರೆ ಆ ಮಗುವಿಗೆ ದುಃಖ ಆಗುತ್ತೆ. ನಿಮ್ ಮಾತು ಕೇಳಿದರೆ ನಿಮ್ಗೆ ದುಃಖ ಆಗುತ್ತೆ. ಹೀಗೆ ಗ್ರೀಫ್ ಅಂತಕ್ಕಂಥದ್ದು ಇದೆಯಲ್ಲ, ದುಃಖ ಅಂತ, ಅದು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸೆಕೆಂಡ್ನಲ್ಲೂ ಆಗ್ತಿರುತ್ತೆ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ಇದು ನಮ್ಗೆ ಅನುಭವದಲ್ಲಿ ಬರೋದಿಲ್ಲ, ಆಗ್ತಾ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇವಾಗ ನಾನು ಓದಿದ್ಮೇಲೆ ನನಗೂ ಅನಿಸ್ತಾ ಇದೆ, ಹೌದು ಎಷ್ಟು ನಿಜ ಇದು ಅಂತ ಅನಿಸ್ತಾ ಇದೆ. ಆದ್ರಿಂದ ಇದರ ಬಗ್ಗೆ ತಿಳ್ಕೊಳ್ಳೋದು ಒಳ್ಳೆಯದಲ್ವಾ? ಈಗ ಮೊದಲನೇ ಸ್ಟೇಜ್ ನಲ್ಲಿ ಡಿನಯಲ್ ಅಂತ ತಗೊಳ್ಳೋಣ. ಅಂದ್ರೆ ನಿರಾಕರಣೆ, ಬೇಡಪ್ಪ ಅಂತ. ಏನಂತ? ಏನ್ ನಾನು ಮಾಡಿದ್ರು ಇಷ್ಟೇ, ಇದೇ ನಾವು, ನನಗೆ ಇದೇ ಇಷ್ಟಪ್ಪ, ಇದೇ ನನ್ನ ಹಣೆ ಬರ ಅಂದ್ಬಿಟ್ಟು ನಿರಾಕರಣೆ ಮಾಡೋದು. ಇದು ಸರಿಯಲ್ಲ, ಆದ್ರೂ ಒಪ್ಕೋಬೇಕು, ಏನೋ ಒಂದು ರೀತಿಯ ನಿರಾಕರಣೆ ಅಂತ ಕರೀತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಮನಸ್ಸು ಸ್ವಯಂ ರಕ್ಷಣೆ ಮಾಡ್ಕೊಳ್ಳೋಕೆ ಫ್ರಮ್ ಶಾಕ್ ನಿಂದ ಮನಸ್ಸು ಹೊರಗಡೆ ಬರ್ಬೇಕು ಅಂದ್ರೆ ನಿರಾಕರಣೆ, ರಿಜೆಕ್ಟ್ ಮಾಡ್ಬೇಕು, ಡಿನಯಲ್ ಮಾಡ್ಬೇಕು, ನಂದಲ್ಲ ಅನ್ಕೋಬೇಕು. ಅದು ಡಿನಯಲ್ ಅಂತ. ದುಃಖದ ಇನ್ನೊಂದು ಅಂಶ ಅಂದ್ರೆ ಕೋಪ, ಆಂಗರ್.
People may feel frustration, blame, irritation, or whatever you do, you get angry. ದುಃಖ ಆದ್ಮೇಲೆ ಕೋಪ ಬರುತ್ತೆ, ಜಿಗುಪ್ಸೆ ಬರುತ್ತೆ, ಒಬ್ಬರನ್ನೊಬ್ಬರು ತೆಗಳೋದು, ಒಬ್ಬರನ್ನೊಬ್ಬರು ಬೈಯೋದು. ಊಟಕ್ಕೆ ಕೂತಾಗ ಉಪ್ಪು ಸರಿ ಇಲ್ಲ ಅಂದ್ರೆ ನಿಮ್ ಮನೆಯವರು, ನೀವು ಮದುವೆ ಆಗಿದ್ರೆ ಯಾವಾಗ್ಲೂ ಇದೆ ಹಣೆ ಬರ, ಊಟ ಮಾಡಿ. ಸೊ ಡಿಜೆಕ್ಷನ್, ಕೋಪ, ಆಂಗರ್ ಎಲ್ಲ ಬರ್ತಿರುತ್ತೆ. ಇದು ಸಹಜ ಮನೋಭಾವನೆ ಅಂತ ತಿಳ್ಕೋಬೇಕು ಕೋಪ ಅಂತಕ್ಕಂಥದ್ದು. ಇನ್ನು ದುಃಖದ 3ನೇ ಸ್ಟೇಜ್ ಅಂದ್ರೆ ಬಾರ್ಗೇನಿಂಗ್, ಒಪ್ಕೊಳ್ಳೋದು. ಆಯ್ತು, ಏನೋ ಆಯ್ತಪ್ಪ, ಇದೇ ನನ್ನ ಹಣೆ ಬರ ಅಂತ ಎಷ್ಟು ಸರಿ ಒಪ್ಕೊಂತೀವಿ, ಅದೇನೆ ಬಾರ್ಗೇನಿಂಗ್. ಪೀಪಲ್ ಮೇ ಥಿಂಕ್, ಇಫ್ ಓನ್ಲಿ ಐ ಹ್ಯಾಡ್ ಡನ್ ಸಮಥಿಂಗ್ ಡಿಫರೆಂಟ್ಲಿ, ದೇವ್ರೆ ನಾನು ಬೇರೆ ತರ ಮಾಡಿದ್ರಾಗ್ತಿತ್ತಲ್ಲಪ್ಪ, ಈ ಹೋಟ್ಲ್ ಹೋಗೋ ಬದಲು ಬೇರೆ ಹೋಟ್ಲ್ ಹೋಗ್ಬೋದಾಗಿತ್ತಲ್ಲ, ಅಯ್ಯೋ ನಾನು ದೋಸೆ ಯಾಕೆ ಆರ್ಡರ್ ಮಾಡಿದೆ, ಇಡ್ಲಿ ಮಾಡ್ಬೋದಾಗಿತ್ತಲ್ಲ ಅಂತದಕ್ಕಂಥದ್ದೇನೆ ಒಪ್ಪಂದ ಹುಡುಕುವ ಹಂತ ಇದು. ಈ ಹಂತದಲ್ಲಿ ವ್ಯಕ್ತಿ ಅಯ್ಯೋ ಹೀಗ್ ಮಾಡಿ ಚೆನ್ನಾಗಿತ್ತು ಅನ್ನೋ ಒಂದು ಯೋಚನೆ ಬರುತ್ತೆ. ಇನ್ನು 4ನೇ ಹಂತ ಡಿಪ್ರೆಷನ್, ಆಳವಾದ ದುಃಖ ಅಂತ. ಇದರಿಂದ ಏನಾಗುತ್ತೆ, ಸ್ಯಾಡ್ನೆಸ್, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು, ಅಯ್ಯೋ ಅಪ್ಪ ಅಂತ. ಸೈಲೆನ್ಸ್, ಮಾತಾಡದೆ ಕೂತ್ಕೊಳ್ಳೋದು. ಲೋನ್ಲಿನೆಸ್, ಬಾಗಿಲಾಕೊಂಡು ಒಬ್ಬರೇ ಕೂತ್ಕೊಳ್ಳೋದು. ಕ್ರೈಯಿಂಗ್, ಅಳೋದಿಲ್ಲದೆ ಹೋದ್ರೆ. ಲಾಸ್ ಆಫ್ ಇಂಟ್ರೆಸ್ಟ್, ನಂಗೆ ಊಟ ತಿಂಡಿ ಏನು ಬೇಡ, ಬಿಸಾಕೋದು. ಇದು ಡಿಪ್ರೆಷನ್. ದಿಸ್ ಡಸ್ ನಾಟ್ ಮೀನ್ ವೀಕ್ನೆಸ್. ಎಮೋಷನಲ್ ಸಪೋರ್ಟ್ ಈಸ್ ಇಂಪಾರ್ಟೆಂಟ್. ಈ ಒಂದು ಕಂಡೀಷನ್ ಅಲ್ಲಿ ಎಮೋಷನಲ್ ಸಪೋರ್ಟ್ ಬೇಕು ಡಿಪ್ರೆಷನ್ಗೆ ಹೋದಾಗ. ಈ ಹಂತದಲ್ಲಿ ವ್ಯಕ್ತಿಗೆ ತುಂಬಾ ದುಃಖ ಆಗಿರುತ್ತೆ, ಅವ್ರಿಗೆ ಒಂಟಿಯಾಗಿರಲು ಇಷ್ಟಪಡ್ತಾರೆ, ಒಬ್ಬರ ಜೊತೆ ಮಾತಾಡೋದು ಬೇಡ ಅಂತಾರೆ, ಸುಮ್ಮನೆ ಅಳ್ತಾರೆ, ಆಸಕ್ತಿ ಹೊರಟೋಗುತ್ತೆ. ಈ ರೀತಿ ಇದ್ದಾಗ ಇನ್ನೊಬ್ಬರು ಸಹಾಯ ಮಾಡ್ಬೇಕಾಗ್ಬೋದು. ದುಃಖದ 5ನೇ ಸ್ಟೇಜು, 5ನೇ ಹಂತ ಅಂದ್ರೆ ಹೋಪ್, ಅಕ್ಸೆಪ್ಟೆನ್ಸ್, ಹೀಲಿಂಗ್. ಆಯ್ತಪ್ಪ, ಏನು ಆಯ್ತು, ಆಗೋದೆಲ್ಲ ಆಗೋಗಿದೆ, ಎಲ್ಲ ಮರ್ತು ಬಿಡೋಣ, ಇನ್ ಮುಂದೆ ಸರಿಗಿರೋಣ, ಜೀವನವನ್ನು ಮತ್ತೆ ಧೈರ್ಯದಿಂದ ಮುಂದುವರಿಸೋಣ ಅಂತಕ್ಕಂಥ ಒಂದು ಹೋಪ್, ಅದು ಆಕ್ಸೆಪ್ಟೆನ್ಸ್ ಅಂತ. ಆಕ್ಸೆಪ್ಟೆನ್ಸ್ ಅಂತಕ್ಕಂಥದ್ದು ಎಲ್ಲರಲ್ಲೂ ಇರುತ್ತೆ. ನೀವೇ ಯೋಚನೆ ಮಾಡಿ ನೋಡಿ, ಒಂದು ದಿನದಲ್ಲಿ ಈ ಒಂದು ಸೈಕಲ್ ಇದೆಯಲ್ಲ, ದುಃಖದ ಸೈಕಲ್, ಗ್ರೀಫಿನ ಸೈಕಲ್, ಎಷ್ಟು ಸಾರಿ ಬರುತ್ತೆ, ಎಷ್ಟು ಸರ್ತಿ ಫೇಸ್ ಮಾಡ್ತೀರಾ ಅಂತ ನೋಡಿ, ನಿಮಗೆ ಅರ್ಥವಾಗುತ್ತೆ. ಈ ಎಮೋಷನ್ಸ್ ಹೇಳಿದ್ನಲ್ಲ, ದುಃಖ, ಕೋಪ, ಸಿಟ್ಟು, ನಗು, ಅಳು, ಡಿಪ್ರೆಷನ್, ಲೋನ್ಲಿನೆಸ್, ಕ್ರೈಯಿಂಗ್, ಇವೆಲ್ಲವೂ ಸಹಿತ ಎಮೋಷನ್ಸ್. ಈ ಭಾವನೆಗಳನ್ನು ನಾವು ಅನುಭವಿಸಲೇಬೇಕು, ಇದು ಸಹಜ. ಕಾಲದೊಂದಿಗೆ ದುಃಖ ಬದಲಾವಣೆ ಆಗ್ತಾ ಬರುತ್ತೆ. ದುಃಖ ಅಂದ್ರೆ ಹೇಳಿದ್ವಲ್ಲ, 5-6 ತರದ್ದು ಎಲ್ಲ ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಚೇತರಿಕೆ ಸಾಧ್ಯ, ತಕ್ಷಣವೇ ಚೇತರಿಕೆನೂ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾನ್ಸೆಪ್ಟ್ ಅನ್ನ ಸಜೆಸ್ಟ್ ಮಾಡಿದವನು ನನ್ನ ಮೊಮ್ಮಗ ಚಿರಾಗ್ ರವಿಶಂಕರ್ ಅಂತ. ಅವನು ಕ್ಲಿನಿಕಲ್ ಸೈಕಾಲಜಿಸ್ಟ್. PPT ಡಿಸೈನ್ ಮಾಡಿ ವಾಯ್ಸ್ ಮಾಡಿದವನು ನಾನು, CG ನಾಗರಾಜ. ಇದಕ್ಕೆ ಅಕಾಡೆಮಿಕ್ ಗೈಡೆನ್ಸ್ ChatGPT. ಇಮೇಜಸ್ ಕ್ರಿಯೇಟಿವ್ ಕಾಮನ್ಸ್, ಇಮೋಜಿಗಳನ್ನ ಬರೆದಿದ್ದ ಮೇಲೆ ಅದೆಲ್ಲ ಕ್ರಿಯೇಟಿವ್ ಕಾಮನ್ಸ್, ಮತ್ತೆ ಕೆಲವು ನಾನ್ ಮಾಡಿದ್ದೀನಿ. ಹೀಗಾಗಿ ಇದು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ನೋಡೋದಕ್ಕೆ ಹೇಳಿ, ಇದರಿಂದ ಬೇರೆಯವ್ರಿಗೂ ಅನುಕೂಲ ಆಗ್ಬೋದು. ಥ್ಯಾಂಕ್ ಯು.